ಮೂರು ದಿನ ಆದ್ಮೇಲೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟವರು ಇವರು. ಈ ವಾರ ಒಟ್ಟು 5 ಟಾಸ್ಕ್ಗಳು ಇರುತ್ತೆ. ಯಾವಾಗಲೂ ಕೂಡ 3ರಿಂದ 4 ಟಾಸ್ಕ್ಗಳನ್ನ ಕೊಡ್ತಿದ್ರು. ಈಗ ಟೋಟಲ್ ಆಗಿ 5 ಟಾಸ್ಕು ಮತ್ತು ಕ್ಯಾಪ್ಟನ್ಸಿ ರೇಸ್ದು ಸೇರಿ 6 ಟಾಸ್ಕ್ಗಳು ಇಲ್ಲಿ ಕೊಡ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಈಗ 2 ತಂಡಗಳಾಗಿ ಇಲ್ಲಿ ವಿಂಗಡಣೆ ಆಗುತ್ತೆ. ಒಂದು ತಂಡದಲ್ಲಿ 5 ಜನ, ಇನ್ನೊಂದು ತಂಡದಲ್ಲಿ 5 ಜನ. ಇಲ್ಲಿ ಉಸ್ತುವಾರಿಯಾಗಿ ಬಂದ್ಬಿಟ್ಟು ಮನೆಯ ಕ್ಯಾಪ್ಟನ್ ಯಾರಿದ್ದಾರೆ, ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರು ಇಲ್ಲಿ ಉಸ್ತುವಾರಿಯಾಗಿ ಮಾಡ್ತಾರೆ. ಈಗ 2 ಟೀಮ್ಗಳು ಏನು ಡಿವೈಡ್ ಆಗುತ್ತೋ ಇಲ್ಲಿ ಇದ್ರ ಮೇಲೆ ಗೇಮ್ ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದರೆ ನಿನ್ನೆ ಒಂದು ಆ್ಯಕ್ಟಿವಿಟಿ ಅಂತ ಏನು ನಡೆಸಿದ್ರು, ಅದೇ ಒಂದು ಚಟುವಟಿಕೆ ಏನು ಕೊಟ್ಟಿದ್ರು, ಇಲ್ಲಿ ರಜತ್ ಅವರು ಗಿಲ್ಲಿಯವರು ಒಬ್ರಿಗೆ ಒಬ್ರು ಸಖತ್ತಾಗಿ ಚಾಲೆಂಜ್ ಹಾಕಿದ್ದಾರೆ. ಗೇಮು ಅಂತ ಬಂದಾಗ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ, ಆಡಿರೋ 10 ಗೇಮಲ್ಲಿ 8 ಗೇಮ್ಗಳನ್ನ ಗೆದ್ದೀನಿ ಅಂತ ಗಿಲ್ಲಿಯವರು ಹೇಳಿದ್ರು. ಅದಕ್ಕೆ ಇಲ್ಲಿ ನಾನು ಕೂಡ ಆಡಿ ತೋರಿಸ್ತೀನಿ ಅಂತ ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಹೇಳಿದರು. ಅಂದರೆ ಬಿಗ್ ಬಾಸ್ ಮನೆಯಿಂದ ಇವ್ರನ್ನೆಲ್ಲ ಹೊರಗಡೆ ಹಾಕಿ ನಾನು ಬರೋದು ಅಂತ ಹೇಳಿದರು. ಈಗ ಬೆಳಿಗ್ಗೆ ರಜತ್ ಅವರು ಕೂಡ ಇಲ್ಲಿ ಹೇಳಿದರು, ಗೇಮ್ ಅಂತ ಕೊಟ್ಟರೆ ನಾನು ಅವನು ಅಪೋಸಿಟ್ ಆಡಬೇಕು ಅಂತ ಇಲ್ಲಿ ರಜತ್ ಅವರು ಕೂಡ ಹೇಳಿದರು. ಸದ್ಯ ಈಗ ಬಿಗ್ ಬಾಸು ಗೇಮ್ನ ರೆಡಿ ಮಾಡ್ತಾರೆ. ಆದರೆ ಯಾರ್ಯಾರನ್ನ ಯಾವ್ಯಾವ ಟೀಮಲ್ಲಿ ಹಾಕ್ತಾರೆ ಅಂತ ಇಲ್ಲಿ ನೋಡಬೇಕಿದೆ. ಇಲ್ಲಿ ಬಿಗ್ ಬಾಸೇ ಟೀಮ್ನ ವಿಂಗಡಣೆ ಕೂಡ ಇಲ್ಲಿ ಮಾಡ್ತಾರೆ. ಅಂದರೆ ಯಾವ ಟೀಮಲ್ಲಿ ಯಾರು ಇರಬೇಕು ಅಂತ ಅಂದ್ಬಿಟ್ಟು ಟೀಮ್ನ ಡಿವೈಡ್ ಮಾಡ್ತಾರೆ. ವೀಕ್ಷಕರೇ, ಸದ್ಯ 2 ಟೀಮು, ಅಂದರೆ ಒಂದು ಟೀಮಲ್ಲಿ 5 ಜನ, ಇನ್ನೊಂದು ಟೀಮಲ್ಲಿ 5 ಜನ. ಯಾವ ಟೀಮಲ್ಲಿ 5 ಜನ ಇರಬೇಕು, ಇನ್ಯಾವ ಟೀಮಲ್ಲಿ 5 ಜನ ಇರಬೇಕು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.